ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಚೈತ್ರ ನಾರಾಯಣ್, ಫೌಂಡರ್ ಅಂಡ್ ಡೈರೆಕ್ಟರ್ ಕೊಡಗು ಆಗ್ರಿಟೆಕ್ ಮೈಸೂರು. ಇವತ್ತಿನ ಆಗ್ರೋ ಮಾಹಿತಿಯಲ್ಲಿ ನಾವು 5 ಫರ್ಟಿಲೈಸರ್ಸ್ ಮತ್ತೆ ಆಗ್ರೋ ಕೆಮಿಕಲ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಬಂದು ವ್ಯಾಮ್. ನೀವು ಇದನ್ನ ಬಳಸೋದ್ರಿಂದ ಗಿಡಗಳ ಬೇರ್ ಗಟ್ಟಿಯಾಗತ್ತೆ. ಜೊತೆಗೆ ಡೇ 1 ಇಂದ ನೀವೇನ್ ಫರ್ಟಿಲೈಸರ್ಸ್ ಅಥವಾ ನೀರನ್ನು ಕೊಡ್ತೀರಾ ಇದನ್ನ ಹೀರ್ಕೊಳ್ಳೋ ಶಕ್ತಿ ಜಾಸ್ತಿ ಮಾಡುತ್ತೆ. ಹಾಗಾಗಿ ನಾನು ಇದಕ್ಕೆ 9/10 ಕೊಡ್ತೀನಿ. ಸೆಕೆಂಡ್ ಒನ್ ಯೂರಿಯಾ. ಇದು ಕೆಮಿಕಲ್ ಫರ್ಟಿಲೈಸರ್ ಆದ್ರೂ ಕೂಡ NPK ಪ್ರಮಾಣವನ್ನ ಮಣ್ಣಿಗೆ ಚೆನ್ನಾಗಿ ಕೊಡತ್ತೆ. ಹಾಗಾಗಿ ಬೆಳೆ ಕೂಡ ಚೆನ್ನಾಗಾಗತ್ತೆ. ಇದಕ್ಕೆ ನಾನು 7.5 ಕೊಡ್ತೀನಿ. ಯಾಕೆಂದ್ರೆ ಇದೇ ಯೂರಿಯಾಲಿ ಸಿಗಂತ NPKನ ನೀವು ಆರ್ಗ್ಯಾನಿಕಲಿ ಕೂಡ ಕೊಡ್ಬೋದು. ಮೂರನೇದು ಫಾರ್ಮ್ ಯಾರ್ಡ್ ಮೆನ್ಯೂರ್, ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕೊಟ್ಟಿಗೆ ಗೊಬ್ಬರ. ಇದಕ್ಕಂತೂ 10/10. ಯಾಕೆ ಅಂತಂದ್ರೆ ಇದು 100% ಸಾವಯವ. ಇವತ್ತಿಗೂ ಕೂಡ ಎಷ್ಟೋ ಜನ ರೈತರು ಬರೀ ಈ ಕೊಟ್ಟಿಗೆ ಗೊಬ್ಬರ ಒಂದನ್ನೇ ಬಳಸಿ ಒಳ್ಳೆ ಬೆಳೆಯನ್ನ ತೆಗಿತಿದ್ದಾರೆ. ಹಾಗಾಗಿ ಇದಕ್ಕೆ ಫುಲ್ ಮಾರ್ಕ್ಸ್. ನಾಲ್ಕನೇದು ಟ್ರೈಕೋಡರ್ಮಾ. ಇದು ಹ್ಯೂಮನ್ ವ್ಯಾಕ್ಸಿನೇಷನ್ ತರ. ಬೆಳೆಗಳಿಗೆ ಯಾವುದೇ ರೋಗ ಬರದೇ ಇರೋ ರೀತಿ ಒಂದು ಪ್ರಿವೆಂಟಿವ್ ಮೆಷರ್ ಆಗಿ ನಾವು ಇದನ್ನ ಬಳಸ್ತೀವಿ. ಇದಕ್ಕೆ ನಾನು 9/10 ಕೊಡ್ತೀನಿ. ಐದನೇದು ಲಿಂಡೇನ್. ಇದಕ್ಕಂತೂ -10. ಯಾಕೆ ಗೊತ್ತಾ? ಇದೊಂದು ಇನ್ಸೆಕ್ಟಿಸೈಡ್. ಇದನ್ನ ಬಳಸೋದ್ರಿಂದ ಮಣ್ಣಿನ ಫಲವತ್ತತೆ ಹಾಳಾಗೋದ್ರ ಜೊತೆಗೆ ರೈತರ ಆರೋಗ್ಯಕ್ಕೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಇದನ್ನ ಬ್ಯಾನ್ ಮಾಡಿದ್ರೂ ಸಹ ಬೇರೆ ಬೇರೆ ಫಾರ್ಮ್ಸ್ ಅಲ್ಲಿ ಕೆಲವೊಮ್ಮೆ ಅವೈಲೇಬಲ್ ಇರುತ್ತೆ. ಇದನ್ನ ಇನ್ನೂ ಯಾರಾದ್ರೂ ಬಳಸ್ತಿದ್ರೆ ದಯವಿಟ್ಟು ಈ ಕೂಡಲೇ ಸ್ಟಾಪ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ಆಗ್ರೋ ಮಾಹಿತಿ. ಇನ್ನೂ ಹೆಚ್ಚು ಕೃಷಿ ಮಾಹಿತಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.